ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ಟೇಸ್ಟು ಅಷ್ಟೇ ಚೆನ್ನಾಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆನೂ ಎಷ್ಟು ಫ್ಲಫಿಯಾಗಿ ಲೇಯರ್ಡ್ ಆಗಿದೆ ನೋಡಿ. ಸೇಮ್ ಬನ್ಸ್ ಥರನೇ ಕಾಣ್ತಾ ಇದೆ ಅಲ್ವಾ? ಬಟ್ ಇದು ಬನ್ಸ್ ಅಲ್ಲ. ನೋಡಿ ಎಷ್ಟು ಸೂಪರಾಗಿದೆ. ನೋಡಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಒಂದು 5 to 10 ಮಿನಿಟ್ಸಲ್ಲಿ ನಾವು ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಸೂಪರಾಗಿರುತ್ತೆ. ಬನ್ ದೋಸೆ ಅಂತ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ಆಗೋಷ್ಟು ರವೆ ತೊಗೊಳ್ತಾ ಇದ್ದೀನಿ. ಯಾವ ರವೆ ಬೇಕಾದರೂ ತೊಗೊಳ್ಬೋದು. ಚಿರೋಟಿ ರವೆ ತೊಗೊಳ್ಳೋದಾದರೂ ತೊಗೊಳ್ಬೋದು, ಇಲ್ಲಾಂದರೆ ಬಾಂಬೆ ರವೆ ಯಾವ್ದು ತೊಗೊಂಡ್ರೂ ಆಗುತ್ತೆ. 2 ಗ್ಲಾಸ್ ರವೆ ತೊಗೊಳ್ಳಿ. ಇಲ್ಲ ನಾನು ಸಣ್ಣ ರವೆ ತೊಗೊಂಡಿದ್ದೀನಿ. ಆ 2 ಗ್ಲಾಸ್ ರವೆಗೆ 1 ಗ್ಲಾಸ್ ಆಗೋಷ್ಟು ಮೊಸರು ಹಾಕ್ತಾಯಿದ್ದೀನಿ. ನೀವು ಯಾವ ಕಪ್ಪಲ್ಲಿ ತೊಗೊಳ್ತೀರಿ ಮೆಜರಿಂಗ್ ಎಲ್ಲ ಒಂದೇ ಕಪ್ಪಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ 1 ಗ್ಲಾಸ್ ಮೊಸರು ಹಾಕಿ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾಯಿದ್ದೇನೆ. ಈಗ ಇದನ್ನು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಮೊಸರು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಮಿಕ್ಸ್ ಮಾಡಿಕೊಂಡು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಇದನ್ನು ನೆನೆಲಿಕ್ಕೆ ಬಿಡಬೇಕು. ಅಂದರೆ ರವೆ ಚೆನ್ನಾಗಿ ಒದಗಿ ಬರುತ್ತೆ. ಟೈಮ್ ಇಲ್ಲ ಅಂದರೆ ಒಂದು 10 to 15 ಮಿನಿಟ್ಸ್ ನೆನೆಸಿದ್ರೆ ಸಾಕಾಗುತ್ತೆ. ಕೂಡಲೇ ಮಾಡ್ಕೊಡ್ಬೋದು, ಏನಾಗಲ್ಲ. ನಾನೊಂದು 15 ಮಿನಿಟ್ಸ್ ನೆನೆಸ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಚೆನ್ನಾಗಿ ಕಲಸಿ ಇದನ್ನು ನಾವು ಸೈಡಲ್ಲಿ ಇಡೋಣ. ಒಂದು 10 ಮಿನಿಟ್ಸ್ ನೆನಿಲಿ ಅದು. ಈಗ ಇನ್ನೊಂದು ಸೈಡಲ್ಲಿ ಒಂದು ಪ್ಯಾನ್ ತೊಗೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ನೋಡಿ ಒಂದು 2 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ. ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಮಾಡ್ಬೋದು. ತೆಂಗಿನೆಣ್ಣೆ ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕಾದಮೇಲೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ನೀವು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಳ್ಬೇಕು. ಹಾಗೆಯೇ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಇದೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಇದೆರಡನ್ನೂ ನೀವು ಸ್ವಲ್ಪ ಹೊಂಬಣ್ಣ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಈಗ ಸಡನ್ನಾಗಿ ಕೆಲವು ಸತಿ ಏನಾಗುತ್ತೆ, ಬ್ರೇಕ್ಫಾಸ್ಟಿಗೆ ನಾವು ಅಕ್ಕಿ ನೆನೆಸಿಡೋಕ್ಕೆ ಮರ್ತು ಹೋಗ್ಬಿಡ್ತೀವಿ ರಾತ್ರಿ, ಅಥವಾ ಯಾರಾದರೂ ಸಡನ್ನ ಬ್ರೇಕ್ಫಾಸ್ಟಿಗೆ ಗೆಸ್ಟ್ ಬರ್ತಿದ್ದಾರೆ, ಏನು ಮಾಡೋದಪ್ಪ ಅಂದಾಗ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ದೊಡ್ಡ ಗಡ್ಡೆ ಈರುಳ್ಳಿ ತೊಗೊಳ್ಬೇಕು. ನಿಮ್ಗೆ ಈರುಳ್ಳಿ ಇಷ್ಟ ಅಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ಇಲ್ಲಿ ನಾನು ದೊಡ್ಡ ಗಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಹಾಗೆ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗೋ ತುಂಬ ಏನು ಬ್ರೌನ್ ಆಗೋದು ಬೇಡ, ಸ್ವಲ್ಪ ಹೊಂಬಣ್ಣ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ದೋಸೆನ ನೀವು ಮಕ್ಕಳಿಗೆ ಟಿಫನ್ ಬಾಕ್ಸಿಗೂ ಲಂಚ್ ಬಾಕ್ಸಿಗೂ ಮಾಡಿಕೊಡ್ಬೋದು. ಬೆಳಿಗ್ಗೆ ಎಲ್ಲ ಬೇಗನೆ ಫಾಸ್ಟಾಗಿ ಇದನ್ನು ಮಾಡ್ಕೊಂಡು ಬಿಡ್ಬೋದು. ಇದಕ್ಕೆ ಯಾವುದೇ ಮೊದಲೇ ಪ್ರಿಪರೇಷನ್ ಮಾಡಿಟ್ಕೊಳ್ಬೇಕು ಅನ್ನೋದು ಏನೂ ಅವಶ್ಯಕತೆಯೇ ಇರಲ್ಲ. 10 ಮಿನಿಟ್ಸ್ ನೆನೆಸಿಟ್ಕೊಳ್ಳೋಕೆ ಬೇಕಷ್ಟೇ. ಇದೆಲ್ಲ ರೆಡಿ ಮಾಡುವಾಗ ಅದು ನೆಂದುಬಿಡುತ್ತೆ. ನೋಡಿ ಇಲ್ಲಿ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ನಾನು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಅದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಡಿ ಆಯಿತು. ಮತ್ತು ಇದು ಫರ್ಮೆಂಟ್ ಆಗಬೇಕು ಅಥವಾ ಮತ್ತೆ ಮಿಕ್ಸ್ ಮಾಡಿದ್ಮೇಲೆ ವೆಯ್ಟ್ ಮಾಡೋದೇನು ಬೇಡ, ಡೈರೆಕ್ಟಾಗಿ ದೋಸೆನ ಪ್ರಿಪೇರ್ ಮಾಡ್ಕೊಳ್ಬೋದು. ಈಗ ನೋಡಿ ಇದನ್ನು ಮೇಯ್ನಾಗಿ ತವಾದಲ್ಲಿ ಹಾಕೋದಲ್ಲ, ಈ ಥರ ನಾವೇನು ಮಾಡಬೇಕು, ಒಗ್ಗರಣೆ ಹಾಕೋ ಪ್ಯಾನ್ ಇರುತ್ತಲ್ವ, ಅದನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಅದರ ಮೇಲೆ 1 ಅಥವಾ 1.5 ಸೌಂಡ್, ದೊಡ್ಡ ಸೌಂಡ್ ಆದರೆ 1 ಸೌಂಡ್ ಸಾಕಾಗುತ್ತೆ. ಚಿಕ್ಕದಿರೋದನ್ನ 1.5 ಸೌಂಡ್ ಆಗುವಷ್ಟು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಮುಚ್ಚಿಟ್ಟು ಸಹ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಹಾಗೇ ಬೇಯಿಸ್ತಾಯಿದ್ದೀನಿ. ಕಂಪ್ಲೀಟ್ ಬೇಯೋ ತನಕ ವೆಯ್ಟ್ ಮಾಡ್ತಿಲ್ಲ. ಯಾಕಂತ ಹೇಳಿದರೆ ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಕಪ್ಪಾಗೋ ಚಾನ್ಸಸ್ ಇರ್ತಾಡೋ, ಬೇಗ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಇದಾಗುವಾಗ ನೋಡಿ ಉಲ್ಟಾ ಹಾಕ್ಕೊಂಡು ಅದು ಬೇಯುತ್ತೆ. ಈ ಥರ ಇರುವಾಗಲೇ ಸೈಡೆಲ್ಲ ಕೆಂಪಾಯಿತು ಅನ್ನೋವಾಗಲೇ ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣ ಬಂದಿದೆ ಅಲ್ವಾ? ನಾನ್ ಸ್ಟಿಕ್ ಆದರೆ ಸ್ವಲ್ಪ ಜಾಗ್ರತೆಯಿಂದ ಮಾಡ್ಕೊಂಡ್ರಾಯ್ತು. ಫುಲ್ಲು ಲೋ ಅಲ್ಲಿ ಇಟ್ಕೊಳ್ಳಿ ಫ್ಲೇಮು. ಅದೇನೆಂದರೆ ನಾನ್ ಸ್ಟಿಕ್ ಆದರೆ ಬೇಗ ಕಪ್ಪಾಗಿಬಿಡುತ್ತೆ. ಅದೇ ನಿಮ್ಮ ಕಬ್ಬಿಣದ್ದಾದರೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ, ಇನ್ನೂ ಗರಿಯಾಗಿ ಬರುತ್ತೆ, ಇದಕ್ಕಿಂತಲೂ ಚೆನ್ನಾಗಿ ಬರುತ್ತೆ. ನೋಡಿ ಇದು ಈ ಥರ ಪರ್ಫೆಕ್ಟ್ ಆಗಿದೆ. ಇದಾದರೆ ಸ್ವಲ್ಪ ಬೇಗನೆ ನೀವು ಇದು ಮಾಡಿಕೊಂಡ್ರೆ ಆಯಿತು. ಅಷ್ಟು ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗಿ ಚೆನ್ನಾಗೂ ಇರುತ್ತೆ, ಸೂಪರಾಗಿರುತ್ತೆ. ನೋಡಿ ಎಷ್ಟು ಕ್ಯೂಟಾಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಅದೇ ಥರ ಉಳಿದಿದ್ದನ್ನು ನಾವು ದೋಸೆಗಳನ್ನು ಇದೇ ಥರ ಹಾಕ್ಕೊಳ್ಬೇಕು. ಇದು ನೋಡೋಕ್ಕೆ ಬನ್ ಥರ ಇರುತ್ತೆ ಮತ್ತು ಒಳಗಡೆ ಬನ್ಸ್ ಥರನೇ ಇರುತ್ತಲ್ವ ನೋಡೋಕ್ಕೆ, ಹಾಗಾಗಿ ಇದಕ್ಕೆ ಬನ್ ದೋಸೆ ಅಂತ ಹೇಳ್ತಾರೆ. ಬಟ್ ಸೂಪರಾಗಿರುತ್ತೆ. ಟೇಸ್ಟ್ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ, ಇಷ್ಟಪಡ್ತಾರೆ. ಮಕ್ಕಳಿಗೂ ಖಂಡಿತ ಇಷ್ಟ ಆಗುತ್ತೆ. ಸಾಫ್ಟಾಗಿ ಆದರೆ ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಸಾಫ್ಟಾಗಿ. ನಿಮಗೆ ಇಷ್ಟ ಅದು ಯಾವುದಾದ್ರೂ ಸ್ಪೈಸಿ ಚಟ್ನಿನ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಲ್ವಾ? ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಸೇವ್ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಒಳಗಡೆ ನೋಡಿ ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೋಡಿ ಲೇಯರ್ ಆಗಿ ಬಂದಿದೆ ಅಂತ. ಹಾಗೆಯೇ ಒಳ್ಳೆ ಬನ್ಸ್ ಥರನೇ ಇರುತ್ತೆ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಸಾಫ್ಟಾಗಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.